ಗರ್ಭಧಾರಣೆ ಈಗ ಮೆಚ್ಯೂರಿಟಿ ಅಂತ ಹೇಳೋದು, ಈಗ ನಮ್ಮಲ್ಲಿ ಮೆಚ್ಯೂರಿಟಿನ ಈಗ ಪ್ಯೂಬರ್ಟಿ ಅಂತ ಹೇಳ್ತೀವಿ, ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಾದರೆ ಪ್ಯೂಬರ್ಟಿ ಅಂತೇಳಿ. ಈಗ ನಮ್ಮಲ್ಲೇ ಮನಸ್ಸರಲ್ಲೇ ತಗೊಂಡ್ರೆ ಈಗ ಒಂದು ಹೆಣ್ಣು ಮಗು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ದೊಡ್ಡವಳಾಗ್ತಾರೆ. ಬಟ್ ಅದು ದೊಡ್ಡವರು ಆಗಿಬಿಟ್ರು ಅಂತ ಹೇಳಿದ್ರೆ ಅವಳನ್ನ ಮದುವೆ ಮಾಡ್ಬೋದು ಅಂತ ಹೇಳೋ ಅರ್ಥ ಅಲ್ಲ. ಈಗ ಮದುವೆ ಮಾಡಲಿಕ್ಕೆ 18 ವರ್ಷ. ಸೊ ಇಟ್ ಈಸ್ ಓನ್ಲಿ ಫಿಸಿಕಲ್ ರೆಡಿನೆಸ್ ಆಫ್ ದ ಸಿಸ್ಟಮ್, ಡೆವಲಪ್ಮೆಂಟ್ ಆಫ್ ದ ಸಿಸ್ಟಮ್, ಫೀಮೇಲ್ ಜೆನಿಟಲ್ ಆರ್ಗನ್, ಅದು ಇದು ಫಸ್ಟ್ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗೋದು. ಸೊ ಮೆಚ್ಯೂರಿಟಿ ಈಸ್ ಫಿಸಿಕಲ್, ಫಿಸಿಯಲಾಜಿಕಲ್ ಆ್ಯಂಡ್ ಸೈಕಲಾಜಿಕಲ್ ಮೆಚ್ಯೂರಿಟಿ ಟು ಆ್ಯಕ್ಸೆಪ್ಟ್ ಪ್ರೆಗ್ನೆನ್ಸಿ. ಸೊ ಈ 3 ಕಾಂಬೈನ್ ಆಗಬೇಕು. ಫಿಸಿಯಲಾಜಿಕಲ್ ಆಗಿದೆ, ಇದು ಮೆನ್ಸ್ಟ್ರುಯೇಷನ್ ಆಗಿದೆ. ಸೊ ಫಿಸಿಕಲ್ ಮೈಯು ಬೆಳಿಬೇಕು. ಸೊ ಆಗ ಆ್ಯಸ್ ಅರ್ಲಿ ಆಸ್ 6 ವರ್ಷಕ್ಕೆಲ್ಲ ಅವು ಪ್ಯೂಬರ್ಟಿನ ಅಟೈನ್ ಆಗಿಬಿಡ್ತದೆ ಇದರಲ್ಲಿ ಆನೆಗಳು. ಸೊ ಅದು ಫಿಸಿಯಲಾಜಿಕಲ್ ಈ ಮೇಲದು ವೆಯ್ಟ್ನ ತಡಿಬೇಕು, ಪ್ಲಸ್ ಆ ಸೈಕಲಾಜಿಕಲಿ ಇದಕ್ಕೆ ಪ್ರೆಗ್ನೆನ್ಸಿನ ಆ್ಯಕ್ಸೆಪ್ಟ್ ಮಾಡಿಕೊಳ್ಳುವಂಥ ಮನಸ್ಸು ಬರಬೇಕು. ಸೊ ಇದೆಲ್ಲ ಇದಾಗುವಾಗ ನಾರ್ಮಲಿ ಒಂದು 12 ಇಯರ್ಸ್ 13 ಇಯರ್ಸ್ ಇದಾಗ್ತದೆ. ಬಟ್ 6 ವರ್ಷಕ್ಕೆ ನನ್ನಲ್ಲಿ ಕ್ಯಾಂಪಲ್ಲಿ ಆನೆ ಒಂದು ಇಂದಿರಾ ಅಂತೇಳಿ ಕಲ್ಲಡದಲ್ಲಿ ಕ್ಯಾಂಪ್ದೇ ಮರಿ ವಿತ್ ರೆಕಾರ್ಡ್ಸ್ ಇದ್ದದ್ದು. 6 ವರ್ಷಕ್ಕೆ ಹೀಟಿಗೆ ಅದು ಇದಾಯಿತು. 6-6.5 ವರ್ಷಕ್ಕೆ ಅದು ಕ್ರಾಸಾಗಿ ಪ್ರೆಗ್ನೆಂಟು ಆಯಿತು. ಬಟ್ ಕ್ಯಾಂಪ್ ಬಿಲ್ಟ್ ಚೆನ್ನಾಗಿ ರೇಷನ್ಸ್ ಕೊಡ್ತಿದ್ದೆ, ಮಿನರಲ್ ಮಿಕ್ಸ್ಚರ್ ಅದು ಇದ್ದಲ್ಲಿ ಫೀಡ್ ಮಾಡ್ತಿದ್ದೆ. ಇಟ್ ವಾಸ್ ಹೆಲ್ದಿ ಆ್ಯಂಡ್ ಕಂಪೇರ್ಡ್ ಟು ದ ಸೈಜ್ ಇದು ಆನೆ ಚೆನ್ನಾಗಿತ್ತು ಇದರಲ್ಲಿ. ಸೊ ಅದರಿಂದ ಸೊ ಇಟ್ ಕ್ಯಾನ್ ಆಗ್ಬೋದು. ಬಟ್ ಜನರಲಿ ತಗೊಂಡಾಗ ವೈಲ್ಡಲ್ಲಿ ಇನ್ ಬಿಟ್ವೀನ್ ಒಂದು 10, 12, 13 ಈ ರೀತಿ ಏಜ್ ಗ್ರೂಪಲ್ಲಿ ಹೋಗ್ತದೆ ಅದು ಪ್ರೆಗ್ನೆನ್ಸಿಗೆ. 20 ಮಂತ್ಸ್. ಹಾಂ, ಪ್ಲಸ್ 20 ತಿಂಗಳು ಪ್ಲಸ್ ಆರ್ ಮೈನಸ್ ಅದೇ ಇದ್ದದ್ದು ಮನ್ಸರಲ್ಲಿ ಒಂದೊಂದು ಸತಿ 1 ತಿಂಗಳು 2 ತಿಂಗಳು ಆಚೆ ಈಚೆ ಆಗ್ತದೆ ಇದರಲ್ಲಿ. ಬಟ್ 20 ಮಂತ್ಸ್ 22 ಮಂತ್ಸ್ ಅಷ್ಟೇ ಪ್ರೆಗ್ನೆನ್ಸಿ. ಹಾಂ, ಸ್ಟ್ಯಾಂಡಿಂಗಲ್ಲೇ ಮಾಡ್ತದೆ. ಯಾವುದು ಡೆಲಿವರಿ ಸ್ಟ್ಯಾಂಡಿಂಗಲ್ಲೇ ಮಾಡ್ತದೆ. ಮದರ್ ಸ್ವಲ್ಪ ಮರಿ ಅದು ಯೂಶ್ವಲಿ ಹರ್ಡಲ್ಲಿ ಇರ್ತದಲ್ವಾ ಇದರಲ್ಲಿ. ಸೊ ಅದೊಂದು ಇಂಡಿಕೇಷನ್, ಇದು ಸ್ಲೋ ಆಗೋದು, ಇದು ನಡೆಯೋದೇ ನಿಲ್ಲೋದು, ಇದು ಪೇಯ್ನ್ ಬಂದಾಗ ಇಂಥದ್ದೆಲ್ಲ ಸಿಗ್ನಲ್ಸ್ ಕಂಪನಿ ಅವಕ್ಕೆ ಗೊತ್ತಾಗ್ತದೆ. ದೇರ್ ಕಮ್ಯುನಿಕೇಷನ್ ಇನ್ನು ಯಾವ ಮೈಕ್ರೋವೇವಲ್ಲಿ ಇದರಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ. ವೇವ್ ಲೆಂತಲ್ಲಿ ದೇ ಕಮ್ಯುನಿಕೇಟ್ ಈಚ್ ಅದರ್ ಬೈ ಆ ಸಿಗ್ನಲ್ಸ್ ಯಾವ ವೇವ್ ಲೆಂತಲ್ಲಿ ಸ್ಪೆಂಡ್ ಆಗ್ತದೆ ಅಂತ ಇದರಲ್ಲಿ. ಸೊ ಅವಕ್ಕೆ ಗೊತ್ತಿರ್ತದೆ ಹರಡಲ್ಲಿ, ಇದು ಈಗ ಮರಿ ಆಗ್ತದೆ ಅಂತ. ಸೊ ಅವು ಎಲ್ಲ ಸ್ವಲ್ಪ ದೂರದಲ್ಲಿ, ಈಗ ಇಲ್ಲಿ ಅಂತ ಹೇಳುವಾಗ ಒಂದು 10 ಅಡಿ ದೂರದಲ್ಲಿ ಸುತ್ತ ಕವರ್ ಆಗ್ತದೆ ಎಲ್ಲ ಒಂದೊಂದು ದಿಕ್ಕಿಗೆ ಮುಖ ಮಾಡ್ಕೊಂಡು. ಬೇರೆ ಏನಾದರೂ ಇಂಟ್ರೂಡರ್ಸೋ ಟೈಗರ್ಸೋ ಅದು ಇದು ಬೇರೆ ಏನಾದರೂ ಇದು ಆಗಬಾರ್ದು, ಅದಕ್ಕೇನು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಕೊಂಡು ಕಾವಲುಗಾರರಂಗೆ ನಿಂತ್ಕೊಳ್ತದೆ. ಇನ್ನು ಇದು ಮರಿ ಇದು ಆಗುವಾಗ ಸ್ವಲ್ಪ ಬೆಂಡ್ ಮಾಡಿಕೊಡ್ತದೆ ಅದು ಹೈಂಡ್ ಪೋರ್ಷನ್ನ. ಇನ್ನು ಅದು ದಪ್ಪ ಅಂತ ಬೀಳ್ತದೆ, ಒಂದು ಈ ಹೈಟಿಂದ ಕೆಳಗೆ ಬೀಳ್ತದೆ ಮರಿ. ಬಿದ್ದ ಮೇಲೆ ಅದು ತಾಯಿ ಒಂದು ಸಿಗ್ನಲ್ ಕೊಡ್ತದೆ, ಅವಕ್ಕೂ ಗೊತ್ತಾಗ್ತದೆ. ದೇ ವಿಲ್ ಸೆಲೆಬ್ರೇಟ್ ದಿ ಬರ್ತ್. ಅವು ಎಲ್ಲ ಅಂತೇಳಿ ಎಲ್ಲ ಸುತ್ತ ಇರುವ ಈ ನಿಂತ ಇವು ಸೆಕ್ಯೂರಿಟಿ ನಿಂತವೆಲ್ಲ ದೇ ವಿಲ್ ಸೆಲೆಬ್ರೇಟ್ ದಿ ಬರ್ತ್ ಇದಾಗಿ. ಸೊ ಇದು ಇನ್ನು ಮೇಲೆ ಸ್ಯಾಕ್ ಇರ್ತದಲ್ಲ, ಕಾಲಲ್ಲಿ ಒದ್ದು ಮಾಡಿ ತಾಯಿ ಅದನ್ನು ಪ್ಲಸಂಟ್ ಅಂತ ಹೇಳ್ತೀವಿ ನಾವು, ಗರ್ಭಚೀಲ. ಆ ಗರ್ಭಚೀಲನ ಒಡೆದು ಇದು ಮಾಡಿ ಮರಿನ ಇದು ಮಾಡಿ ಸ್ವಲ್ಪ ಅದು ಆಚೆ ಈಚೆ ಒದ್ದಾಡಿ ಆದಮೇಲೆ ಅದು ಹೇಳಲಿಕ್ಕೆ ಪ್ರಯತ್ನ ಪಡ್ತದೆ. ಅದು ಪ್ರಯತ್ನ ಪಟ್ಟಂಗೆ ತಾಯಿ ಸ್ವಲ್ಪ ಕಾಲಲ್ಲಿ ಇದರಲ್ಲಿ ಅಷ್ಟರೊಳಗೆ ಈ ಆನೆಗಳೆಲ್ಲ ಹತ್ರ ಬಂದು ಬಿಡ್ತದೆ. ಯಾವಾಗ ಅದು ಕೆಳಗೆ ಬಿದ್ದು ಇದೆಲ್ಲ ಆಯಿತು ಅಂಥೇಳಿ ಇವ್ರದ್ದಲ್ಲಿ ಸೆಲೆಬ್ರೇಷನ್ ಮುಗಿದ ಕೂಡಲೇ ದೇ ವಿಲ್ ಜಾಯಿನ್ ಇದರಲ್ಲಿ. ಸೊ ಇದು ತಾಯಿಗೆ ಸುಸ್ತಾಗಿರ್ತದೆ. ಈ ಪೋಸ್ಟರ್ ಮದರ್ ನಮ್ಮಲ್ಲಿ ಮಲತಾಯಿ ಧೋರಣೆ, ಅಲ್ಲಿ ಮಲತಾಯಿಗಳು ಆ್ಯಕ್ಚುಲಿ ಟೇಕ್ ಮೋರ್ ಕೇರ್ ಅಂತ ಈ ಟೈಮ್ನಲ್ಲಿ. ಸೊ ಇವೆಲ್ಲ ಸೇರಿಕೊಂಡು ಅದನ್ನು ಮರಿನ ಎತ್ತಲಿಕ್ಕೆ ಮಾಡಲಿಕ್ಕೆ ಇನ್ನೊಂದು ಸತಿ ತಾಯಿಯು ಕಾಲು ಸ್ವಲ್ಪ ಲಿಫ್ಟ್ ಕೊಡ್ತದೆ, ಅಲ್ಲಿಂದ ಅದು ಹೇಳ್ತದೆ, ಎದ್ದು ಮೆಲ್ಲ ಓಡಾಡ್ತದೆ. ಅದು ಸೊಂಡ್ಲಲ್ಲಿ ಒಂದು ಸ್ವಲ್ಪ ಒಂದೊಂದು ಸತಿ 1 ಅವರ್ ತಗೊಳ್ತದೆ, ಇಲ್ಲ ಒಂದೊಂದು ಸತಿ 2 ಅವರ್ಸು ತಗೊಳ್ತದೆ. ಅದು ಆಚೆ ಈಚೆ ಅದು ಇದೆಲ್ಲ ಆಗಿ ಮಾಡಿ ಸೊಂಡ್ಲಲ್ಲಿ ಮಾಡಿನಲ್ಲಿ ಎಳೆದು ಡೈರೆಕ್ಟ್ ಮಾಡಿ, ಅಂದರೆ ಅದ್ರ ಬ್ರೆಸ್ಟ್ ಫ್ರಂಟಲ್ಲಿ ಎಲ್ಲ ಇರೋದು ಆನೆದು ಇದರಲ್ಲಿ. ಸೊ ಅದು ಮೆಲ್ಲ ಅದನ್ನ ತಟ್ಟುಕೊಂಡು ಬಂದು ಅದಕ್ಕೆ ಇಟ್ ವಿಲ್ ಡೈರೆಕ್ಟ್
ಇಲ್ಲಿ ಇದಿದೆ ಟೀಟಿದೆ ಸಕ್ ಮಾಡಲಿಕ್ಕೆ ಇದರಲ್ಲಿ. ಸೊ ಅದು ಕಲಿಸ್ತದೆ. ಸೊ ತದನಂತರ ಅಲ್ಲೇ ಇಲ್ಲೇ ಸ್ವಲ್ಪ ಹೊತ್ತು ಇರ್ತದೆ. ಮೇ ಬಿ ಒಂದೊಂದು ಸತಿ ಒಂದು 4-5 ಗಂಟೆ 6 ಗಂಟೆ ಮರಿ ಒಂದು ಸ್ವಲ್ಪ ಇದಾಗೋವರೆಗೆ ಒಂದು ಸ್ಲೋಲಿ ದೇ ವಿಲ್ ಮೂವ್ ಲಿಟಲ್. ಅಲ್ಲಿದ್ದ ಇದರಲ್ಲಿ ಮೇಲೆ ಅದು ಚೆನ್ನಾಗಿ ನಡೀಲಿಕ್ಕೆ ಆದಮೇಲೆ ಇಟ್ ವಿಲ್